ಇವತ್ತು ನಾನು 8 ಅವರ್ಸ್‌ಗಿಂತ ಜಾಸ್ತಿ ನಿಂತು ಕೆಲಸ ಮಾಡುವವರು, ಅವರ ಕಾಲತ್ರ ಇದು ಮಾಂಸ ಬೆಳೀತದೆ. ಅವರಿಗೆ ಕುತ್ಕೊಳ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಅವರಿಗೆ ನಾನು ಒಂದು ಎಕ್ಸರ್ಸೈಸ್ ಹೇಳಿಕೊಡ್ತೇನೆ. ಸಿಂಪಲ್ 3 ಎಕ್ಸರ್ಸೈಸ್ ದಿನಕ್ಕೆ ಒಂದು 5 ನಿಮಿಷ ತೆಗೆದ್ರೆ ಸಾಕು. ಓಕೆ, ಇವತ್ತು ಮಾಡುವ ಬನ್ನಿ, ನಾನು ತೋರಿಸ್ತೇನೆ. ಫಸ್ಟಿಗೆ ನಾವು ಸಿಂಪಲಾಗಿ ನಾರ್ಮಲ್ ಆಗಿ ಕೂತ್ಕೊಳ್ಬೇಕು. ಕಾಲೆಲ್ಲ ಲೂಸ್ ಬಿಡಬೇಕು. ಒಂದು 20 ಸೆಕೆಂಡ್ ಕೂತ್ಕೊಳ್ಳಿ. ಹೀಗೆ ನಾರ್ಮಲ್ ಆಗಿ ಫ್ರೀ ಬಿಡಬೇಕೆಲ್ಲ, ಕಾಲೆಲ್ಲ ಫ್ರೀ ಬಿಡಬೇಕು. ನಿಮಗೆ ರಿಲ್ಯಾಕ್ಸ್ ಫೀಲ್ ಆಗ್ತದೆ. ಕಾಲಲ್ಲೆಲ್ಲ ನರ್ವ್ಸ್ ಎಲ್ಲ ಓಪನ್ ಆಗ್ತದೆ. ಅದರ ನಂತರ ನೀವು ಒಂದು ಕಾಲಲ್ಲಿ ಕೂತ್ಕೊಳ್ಬೇಕು. ಇದು ಈ ಸೈಡಿಂದ ಮಾಡಿ ನಾನು ನಿಮಗೆ ತೋರಿಸ್ತೇನೆ. 10 ಸೆಕೆಂಡ್ ನಾರ್ಮಲ್ ಆಗಿ ಕೂತ್ಕೊಳ್ಳಿ, ಫೀಲ್ ಬೆಟರ್. ಅದರ ನಂತರ ನೀವು ಒಂದು ಕಾಲಲ್ಲಿ ಕೂತ್ಕೊಳ್ಬೇಕು. ಈಗ ಒಂದು ಸೈಡ್ ಫಸ್ಟಿಗೆ ಮಾಡುವವರು ಸ್ವಲ್ಪ ಸ್ಲೋ ಕೂತ್ಕೊಳ್ಳಿ, ಎಂತಕ್ಕೆಂದರೆ ನಿಮ್ಮದು ಗಂಟು ಸ್ವಲ್ಪ ನೋವಾಗ್ಬೋದು. ಈಗ ನಾನು ಒಂದು ಕಾಲಲ್ಲಿ ಕೂತ್ಕೊಂಡು ತೋರಿಸ್ತೇನೆ. ಫಸ್ಟಿಗೆ ಒಂದು ಸೈಡಲ್ಲಿ ಹೀಗೆ ಕೂತ್ಕೊಳ್ಬೇಕು. ನಿಮ್ಮದು ಹಿಂದ್ಗಡೆದು ಕಾಲು ಹಿಂದ್ಗಡೆ ಟಚ್ ಆಗಬೇಕು ನಿಮಗೆ. ಜಸ್ಟ್ ಒಂದು ಕಾಲಲ್ಲಿ ಕೂತ್ಕೊಳ್ಳೋದು. ಮತ್ತೊಂದು ಸೈಡಲ್ಲಿ ನೋಡಿ, ಸೇಮ್ ಹೀಗೇ ಮಾಡೋದು. ಹೀಗೆ ಹಿಂದೆದು ಟಚ್ ಆಗಬೇಕು. ಹಿಂದೆ ಟಚ್ ಆಗಿ ಹೀಗೆ ನಾವು ಒಂದು ಕಾಲಲ್ಲಿ ರಿಲ್ಯಾಕ್ಸ್ ಆಗಿ ಒಂದು 10 ಸೆಕೆಂಡ್ ಒಂದೊಂದು ಕಡೆಯಲ್ಲಿ ಕೂತ್ಕೊಂಡ್ರೆ ಸಾಕು ನಿಮಗೆ. ಇದನ್ನು ನೀವು ರೆಗ್ಯುಲರ್ ಆಗಿ ಮಾಡಿದರೆ ನಿಮ್ಮದು ಕಾಲದು ಹಿಂಬಡಿದ ಫ್ಯಾಟ್ ಕಮ್ಮಿ ಆಗ್ತಾ ಹೋಗ್ತದೆ. ಕಾಲದು ಗಂಟು ಅದು ಹಿಂದ್ಗಡೆಯದ್ದು ಹೀಗೆ ಒಂದು ನಾರ್ಮಲ್ ಆಗಿ ಒಂದು ಕೂತ್ಕೊಳ್ಳಿ. ಮತ್ತೊಂದು ಸಲ ಮಾಡಿ ತೋರಿಸ್ತೇನೆ ನಾನು. ನಾರ್ಮಲ್ ಫ್ರೀ ಆಗಿ ಬಿಡಿ ಕಾಲನ್ನು. ಮತ್ತು ಒಂದು ಕಾಲಲ್ಲಿ ಹೀಗೆ ಒಂದು ಸೈಡಲ್ಲಿ ಕೂತ್ಕೊಳ್ಳಿ. ಒಂದು 10 ಸೆಕೆಂಡ್ ಸಾಕು. ನಿಮ್ಮದು ಕಾಲು ಹಿಂಬದಿ ಇದು ಟಚ್ ಆಗಬೇಕು, ಕಾಲು ಗಂಟು ಕೂಡ ಟಚ್ ಆಗಬೇಕು. ಮತ್ತೊಂದು ಕಡೆಯಿಂದ ಮಾಡ್ತಿದ್ದೇನೆ. ಹೀಗೆ ನಾರ್ಮಲಾಗಿ ಒಂದು 10 ಸೆಕೆಂಡ್ ಮಾಡಿದರೆ ಸಾಕು. ಇದು ನೀವು ಕೆಲಸಕ್ಕಿಂತ ಹೋಗುವ ಮುಂಚೆನೂ ಮಾಡ್ಬೋದು, ಕೆಲಸ ನಂತರ ಸಂಜೆ ಕೂಡ ಮಾಡ್ಬೋದು. ಇದು ನೀವು ರೆಗ್ಯುಲರ್ ಆಗಿ ಮಾಡಬೇಕು. ಇದು ಮಾಡಿದ ನಂತರ ನಾನು ಮತ್ತೊಂದು ತೋರಿಸ್ತೇನೆ. ನಾರ್ಮಲಾಗಿ ನೀವು ಹೀಗೆ ಕೂತ್ಕೊಂಡು ಹೀಗೆ ನಡಿಬೇಕು. ಒಂದು ಸೈಡಲ್ಲಿ ಹೀಗೆ ನಡಿಕೊಂಡು ಕೈ ಮೇಲೆ ಇಟ್ಕೊಂಡು ನಡಿಬೋದು, ಇಲ್ಲ ಕೈ ನೆಲಕ್ಕೆ ಟಚ್ ಮಾಡಿಕೊಂಡು ನಡಿಬೋದು. ನಿಮಗೆ ಆದರೆ ಮಾಡಿ ಇದನ್ನು, ಇದೇನು ಕಂಪಲ್ಸರಿ ಇಲ್ಲ. ಓಕೆ ನೋಡಿ, ಈಗ ನಾನು ಕೈ ಮೇಲೆ ಮಾಡ್ಕೊಂಡು ಮಾಡಿದ್ದೇನೆ. ಈಗ ಕೈ ಕೆಳಗೆ ಇಟ್ಕೊಂಡು ಮಾಡ್ತೇನೆ. ನಿಮಗೆ ಯಾವುದು ಸುಲಭ ಆಗ್ತದೆ ಅದನ್ನು ಮಾಡಿದರೆ ಆಯಿತು. ರೆಗ್ಯುಲರ್ ಆಗಿ ಮಾಡಿ. ಓಕೆ, ಹೀಗೆ ನೈಸ್. ಹೀಗಾಗಿ ನೀವು ರೆಗ್ಯುಲರ್ ಆಗಿ ಮಾಡಿದರೆ ನಿಮ್ಮದು ಕಾಲದ್ದು ಹಿಂಬದಿಯದ್ದು ಫ್ಯಾಟ್ ಎಲ್ಲ ಬರ್ನ್ ಆಗ್ತದೆ. ನಿಮಗೆ ನಾರ್ಮಲ್ ಆಗಿ ಕೂತ್ಕೊಳ್ಳಿಕ್ಕೆ ಆಗ್ತದೆ, ಗಂಟು ನೋವಿರೋದಿಲ್ಲ. ಓಕೆ, ಥ್ಯಾಂಕ್ಸ್ ಈ ವಿಡಿಯೋ ನೋಡಿದ್ದಕ್ಕೆ. ಹೀಗಿನ ಟಿಪ್ಸ್ ನಾನು ಕೊಡ್ತಾ ಇರ್ತೇನೆ. ನೆಕ್ಸ್ಟ್ ವೀಡಿಯೋಗಾಗಿ ನನ್ನ ಚಾನಲನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಆಗಿ ಮಾಡಿ. ಥ್ಯಾಂಕ್ ಯು. ಮತ್ತೊಮ್ಮೆ ಸಿಗುವ. ಈ ಎಕ್ಸಸೈಸನ್ನು ಮಾತ್ರ ನೀವು ರೆಗ್ಯುಲರ್ ಆಗಿ ಮಾಡಿ. ನಿಮ್ಮ ಹಿಂಬದಿ ಅದು ಫ್ಯಾಟ್ ಬರ್ನ್ ಆಗಿ ನಿಮಗೆ ನಾರ್ಮಲ್ ಆಗಿ ಫೀಲ್ ಆಗ್ತದೆ. ಥ್ಯಾಂಕ್ ಯು.